ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಕಾರ್ಡ್ ಬಂದಿದೆ. 7 ಆಫ್ ಸ್ವಾರ್ಡ್, ಜಸ್ಟಿಸ್ ಆ್ಯಂಡ್ ದ ಜಡ್ಜ್ಮೆಂಟ್. ಓಕೆ, ಈ ಕಾರ್ಡ್ ಏನು ಹೇಳ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ. 7 ಆಫ್ ಸ್ವಾರ್ಡ್ ಅಂತ ಅಂದರೆ ಇಟ್ಸ್ ಅ ಚೀಟಿಂಗ್ ಕಾರ್ಡ್. ಆ್ಯಕ್ಚುಲಿ ನೀವಿಲ್ಲಿ ನೋಡ್ಬೋದು, ಇವನು ಕಳ್ಳನ ಥರ ಮುಂದೆ ಒಂದು ಕಾಲು ಹಿಂದೆ ಒಂದು ಕಾಲು ಬಟ್ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ನೋಡ್ತಿದ್ದಾನೆ ಅಲ್ವಾ. ಇಲ್ಲಿ ಕ್ಯಾಂಪ್ಗಳಿದೆ ಅಂದರೆ ಈ ಪರ್ಸನ್ನು ನಿಮ್ಮ ಲೈಫಲ್ಲಿ ಏನೋ ಚೀಟ್ ಮಾಡಿದ್ದಾರೆ ನಿಮ್ಮ ಹತ್ರ. ಅವರು ನಿಮ್ಮ ಹತ್ರ ಯಾವುದು ಸತ್ಯನ ಅವರು ಹೇಳ್ಕೊಂಡಿಲ್ಲ, ಮತ್ತು ಅವರು ನಿಮ್ಮನ್ನು ಒಂಥರ ಮೋಸ ಮಾಡಿ ದೂರ ಆಗಿರೋ ಹಾಗೆ. ಇಟ್ಸ್ ಅ ಪ್ರೀ ಪ್ಲ್ಯಾನ್ಡ್. ಅವರು ನಿಮ್ಮನ್ನು ಪ್ಲ್ಯಾನ್ ಮಾಡಿ ಅವರ ಲೈಫಿಂದ ಅವರು ದೂರ ಆಗಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಇಟ್ಸ್ ಅ ಕಾರ್ಡ್ ಆಫ್ ಚೀಟಿಂಗ್ ಕಾರ್ಡ್, ಡಬಲ್ ಡೇಟಿಂಗ್, ಮತ್ತು ನಿಮ್ಮನ್ನು ಜೊತೆಯಲ್ಲೇ ಇಟ್ಕೊಂಡು ಇನ್ನೊಬ್ಬರನ್ನ ಅವರು ಇಷ್ಟಪಟ್ಟಿರೋದು, ಅಥವಾ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಅಥವಾ ನೀವಿದ್ರೂ ಕೂಡ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಎಂಗೇಜ್ ಆಗಿರೋ ಅಂಥದ್ದು. ಈ ಥರ ಅಂದರೆ ಅವರ ಲೈಫ್ನ ಒಂದು ಆರ್ಗನೈಸ್ಡ್ ವೇಯಲ್ಲಿ ಈ ವ್ಯಕ್ತಿ ತೊಗೊಂಡೋಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಥವಾ ಮಿಸ್ಟೇಕ್ಸ್ ಅನ್ನುವಂಥದ್ದು ಈ ಪರ್ಸನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಮಿಸ್ಟೇಕ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಕಾರ್ಡ್ ಆಫ್ ಚೀಟಿಂಗ್ ಕಾರ್ಡ್ ಆಗಿರೋದ್ರಿಂದ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಅವರು ನಿಮ್ಮನ್ನು ಚೀಟ್ ಮಾಡಿದ್ರು, ಅಥವಾ ಪಾಸ್ಟಲ್ಲಿ ಆ ಪರ್ಸನ್ಗೆ ಗೊತ್ತಿಲ್ಲದೇನೋ ನಿಮ್ಮಿಂದ ಹೋಗೋದಕ್ಕೆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನುವಂಥದ್ದು ಕಾಡ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ರಾಶಿ ಬಂದು ಕುಂಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ ಆಗಿರುತ್ತೆ. ಆ್ಯಂಡ್ ಅವರ ಡೇಟ್ ಆಫ್ ಬರ್ತ್ ಬಂದು 7, 16, 25 ಮತ್ತು 31, 30 ಆಗಿರುತ್ತೆ. ಸೊ ಈ ಪರ್ಸನ್ ಎನರ್ಜಿ ನೋಡ್ತಾ ಇದ್ದರೆ ಪಾಸ್ಟಲ್ಲಿ ಅವರು ನಿಮ್ಮನ್ನು ಮೋಸ ಮಾಡಿದ್ದಾರೆ, ಅಥವಾ ಅವರು ನಿಮ್ಮನ್ನು ಚೀಟ್ ಮಾಡಿದ್ದಾರೆ. ಇಂಟೆನ್ಷನಲಿ ಅವರು ಬೇರೆ ಒಂದು ರಿಲೇಷನ್ಶಿಪ್ಗೆ ಹೋಗಿದ್ದಾರೆ, ಅವರು ಬೇರೆಯವ್ರ ಜೊತೆ ಡಬಲ್ ಡೇಟಿಂಗ್ ಅಥವಾ ಚೀಟಿಂಗ್ ಈ ಥರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಈ ಪರ್ಸನ್ನು ಈಗ ಅವರು ಮಾಡಿದ ತಪ್ಪು ರಿಯಲೈಸೇಷನ್ ಆಗಿದೆ. ಇಲ್ಲಿ ಅವ್ರು ಮಾಡಿದ್ದು ತಪ್ಪು ಅಂತ ಗೊತ್ತು ಅವ್ರಿಗೆ, ಆದರೆ ಅವ್ರಿಗೆ ಆ ಒಂದು ರಿಯಲೈಸೇಷನ್ ಆಗಿದೆ, ನಾನು ಮಾಡಿದ್ದು ತಪ್ಪು, ನಾನು ನ್ಯಾಯವಾಗಿರಲಿಲ್ಲ, ನಾನು ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ವರ್ತಿಯಾಗಿರಲಿಲ್ಲ, ನಾನು ನನ್ನ ವ್ಯಕ್ತಿಗೆ ಕರೆಕ್ಟ್ ಟೈಮ್ ಕೊಡಲಿಲ್ಲ, ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅವರ ಫೀಲಿಂಗ್ಸ್ಗೆ ಬೆಲೆ ಕೊಡಲಿಲ್ಲ, ನನ್ನದೇ ಆದಂಥ ಮೂಡನ್ ನೇರದಲ್ಲಿ ನಾನು ರಿಲೇಷನ್ಶಿಪ್ಪಲ್ಲಿದ್ದೆ, ನನ್ನ ಮಿಸ್ಟೇಕ್ ಆಯಿತು, ನಾನೆಲ್ಲೋ ತಪ್ಪು ಮಾಡಿದೆ, ನಾನು ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇವ್ರಿಗೆ ಒಂಥರ ಮೈಂಡಲ್ಲಿ ಏನೋ ಒಂಥರ ಡಿಸ್ಟರ್ಬೆನ್ಸ್ ಕಾಡ್ತಾ ಇದೆ ಈಗ. ಓಕೆ, ನಾನು ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಆಗಿ ರಿಲೇಷನ್ಶಿಪ್ಪಲ್ಲಿ ಫೀಲಿಂಗ್ಸ್ ಅನ್ನುವಂಥದ್ದನ್ನು ಕೊಡಲಿಲ್ಲ, ಎಲ್ಲ ಆ ವ್ಯಕ್ತಿಯಿಂದನೇ ಫೀಲಿಂಗ್ಸ್ ಇತ್ತು ತೊಗೊಂಡೆ, ಬಟ್ ನಾನು ಆ ಪರ್ಸನ್ಗೆ ಏನೂ ಕನೆಕ್ಟೇ ಆಗೋಕ್ಕಾಗಲಿಲ್ಲ, ನಾನೇನು ಅವ್ರು ಕೊಟ್ಟಂಥ ಪ್ರೀತಿಗೆ ಮತ್ತೆ ವಾಪಸ್ ಏನೂ ಕೊಡೋಕ್ಕಾಗಲಿಲ್ಲ ಅಂತ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಪಾಸ್ಟಲ್ಲಿ ಅವ್ರು ಚೀಟ್ ಮಾಡಿದ ನಿಜ, ಒಂದು ಮೂರನೇ ವ್ಯಕ್ತಿ ಇದ್ದಿದ್ದು ನಿಜ, ಅಥವಾ ಅವರು ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತು ಇನ್ನೊಬ್ಬರು ಜೊತೆನೂ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ನಿಜ, ನೀವಿದ್ದಂತೆ ಇನ್ನೊಬ್ಬರು ಕೂಡ ಬಂದಿದ್ದು ನಿಜ. ಆದರೆ ಈ ಒಂದು ಜಸ್ಟಿಸ್ ಕಾರ್ಡ್ ಏನು ಹೇಳ್ತಾ ಇದೆ, ರಿಲೇಷನ್ಶಿಪ್ನ ನ್ಯಾಯವಾಗಿ, ಲಾಯಲ್ ಆಗಿ, ಎಥಿಕಲ್ ಆಗಿ ಈ ಪರ್ಸನ್ನು ತೊಗೊಂಡೋಗ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಈಗ ಈ ಪರ್ಸನ್ಗೆ ನಿಮ್ಮ ಜೊತೆ ಲಾಯಲ್ ಆಗಿರಬೇಕು, ನಿಯತ್ತಾಗಿ ಜೀವನನ ಸಾಗಿಸ್ಬೇಕು, ನೀವು ಅವ್ರಿಗೆ ಕರೆಕ್ಟ್ ವ್ಯಕ್ತಿ, ನಾನೇನೋ ತಪ್ಪು ಮಾಡಿದೆ, ಮಿಸ್ಟೇಕ್ ಮಾಡಿದೆ ಅಂತ ಆ ಪರ್ಸನ್ಗೆ ರಿಗ್ರೆಟ್ ಆಗ್ತಿದೆ, ಫೀಲ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ಪರ್ಸನ್ಗೆ ಈಗ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಅನ್ನೋವಂಥದ್ದು ಬೇಕಾಗಿದೆ ಈ ಪರ್ಸನ್ಗೆ. ಈಗ ಅವರು ಫೀಲ್ ಮಾಡ್ತಾರೆ, ಓಕೆ, ನಾನು ನನ್ನ ಜೀವನದಲ್ಲಿ ನನಗೆ ಒಬ್ಬ ವ್ಯಕ್ತಿ ಏನು ಪ್ರೀತಿ ಕೊಟ್ಟರೋ ಅದನ್ನು ಕೊಡೋ ಅಂತ ಒಂದು ಮೈಂಡ್ಸೆಟ್ ಆ ಪರ್ಸನ್ಗೆ ಈಗ ಫೀಲ್ ಆಗ್ತಿದೆ. ನಾನು ಕೊಡ್ಬೋದು, ನಾನು ಈ ಪರ್ಸನ್ ಜೊತೆ ಇರಬಹುದು, ನಾನು ರಿಲೇಷನ್ಶಿಪ್ಪಲ್ಲಿ ಸೆಕೆಂಡ್ ಚಾನ್ಸ್ನ ತೊಗೋಬೋದು, ನಾನು ಎಷ್ಟೇ ಕಷ್ಟ ಆಗಿದ್ರು, ಏನೇ ಸ್ಟ್ರಗಲ್ಸ್ ಆಗಿದ್ರು ಈಗ ಆ ಪರ್ಸನ್ ಅದನ್ನೆಲ್ಲ ಬಿಟ್ಟು ಓವರ್ಕಮ್ ಆಗಿ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು, ರೀಯೂನಿಯನ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವರಿಗೆ ಒಂದು ಅವೇಕನಿಂಗ್ ಆಗಿದೆ. ಅವೇಕನಿಂಗ್ ಅಂತ ಅಂದರೆ ಒಂದು ಅರ್ಥ ಆಗಿದೆ,
ಎನ್ಲೈಟ್ಮೆಂಟ್ ಆಗಿದೆ, ರಿಲೇಷನ್ಶಿಪ್ಪಲ್ಲಿ ನಾನು ಮಾಡಿದ್ದು ಮೋಸ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ. ಸೊ ಹಾಗಾಗಿ ಈ ಪರ್ಸನ್ ಮತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಒಂದು ಸಾರಿ ಕೇಳಬೇಕು, ಒಂದು ಪ್ಲೀಸ್ ಫರ್ಗಿವ್ ಮೀ ಅಂತ ಒಂದು ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸೊ ಹಿ ಆರ್ ಶಿ ನೀಡ್ ಅ ಸೆಕೆಂಡ್ ಚಾನ್ಸ್ ಇನ್ ದ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾರ್ಡ್ ಕಾಣಿಸ್ತಾ ಇದೆ. ಅವ್ರಿಗೆ ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು, ನಿಮ್ಮ ಹತ್ರ ಬಂದು ಮಾತಾಡಬೇಕು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು ಅನ್ನೋವಂಥದ್ದಿದೆ. ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಈಗ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದು ಧನು ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 11/2/21, 22 ಮತ್ತು 19 ಆ್ಯಂಡ್ 11 ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ನೋಡೋಣ ಅವ್ರು ಇನ್ನೂ ಏನಾದರೂ ಮೆಸೇಜ್ ಇದೆಯಾ ಅವ್ರಿಗೆ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು. ಓಕೆ, ಪೇಜ್ ಆಫ್ ವಾಂಡ್ಸ್. ಓಕೆ, ಪೇಜ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಕಮ್ಯುನಿಕೇಟ್ ಮಾಡಬೇಕು. ನೀವು ಅವ್ರಿಗೆ ಕೊಟ್ಟಂಥ ಒಂದು ಅಟ್ರ್ಯಾಕ್ಷನ್ ಅಥವಾ ಒಂದು ಅಟೆನ್ಷನ್ ಬೇರೆ ಯಾರೂ ಕೊಡೋದಕ್ಕಾಗಲ್ಲ. ನೀವು ಅವರ ಒಂದು ಪ್ರೀತಿನ ಬೇರೆಯವ್ರು ಯಾರು ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ನೀವು ಕೊಟ್ಟಂಥ ಪ್ರೀತಿನ ಬೇರೆಯವ್ರು ಯಾರು ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಈಗ ನಿಮ್ಮ ಹತ್ರ ಬಂದು ಅವರ ವಿಚಾರನ ಕನ್ಸೋಲ್ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಪೇಜ್ ಆಫ್ ವಾಂಡ್ ನೀವು ನೋಡ್ಬೋದು, ಈ ಪರ್ಸನ್ನು ಈ ಒಂದು ವಾಂಡನ್ನೇ ಡೇಸ್ ಮಾಡ್ತಿದ್ದಾರೆ. ಅಂದರೆ ಈ ಪರ್ಸನ್ಗೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಮತ್ತೆ ರೀಸ್ಟಾರ್ಟ್ ಮಾಡಬೇಕು, ನಿಮ್ಮ ಹತ್ರ ಒಂದು ಕಮ್ಯುನಿಕೇಷನ್ ಮಾಡಬೇಕು, ಒಂದು ಕಾನ್ವರ್ಸೇಷನ್ ಮಾಡಬೇಕು, ನಿಮ್ಗೊಂದು ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಸಾರಿ ಕೇಳಬೇಕು, ನನ್ನ ತಪ್ಪಾಯಿತು ಅಂತ ಅಂದ್ಬಿಟ್ಟು ಅವರು ಹೇಳ್ಕೋಬೇಕು. ಈ ಥರ ಅವ್ರಿಗೆ ನಿಮ್ಮ ಹತ್ರ ಬಂದು ಕನ್ವಿನ್ಸ್ ಮಾಡಬೇಕು ಅನ್ನೋವಂಥದ್ದಿದೆ. ಅವರು ನಿಮ್ಮ ಒಂದು ವಿಚಾರನ ಅವರು ನೆಗ್ಲೆಕ್ಟ್ ಮಾಡಿದ್ದು ಈಗ ಅವ್ರಿಗೆ ಸಾರಿ ಅಂತ ಅನಿಸಿ ಆ ಒಂದು ವಿಚಾರನ ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ನು ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಇಲ್ಲಿದೆ. ಸೊ ಹಾಗಾಗಿ ಈ ಪರ್ಸನ್ ನಿಮ್ಮ ಹತ್ರ ಬಂದು ಕಾನ್ವರ್ಸೇಷನ್ ಮಾಡುವಂತಹ ಚಾನ್ಸಸ್ ಇದೆ. ಅದರಲ್ಲೂ ಕೂಡ ಇನ್ನು 2 ವಾರದಿಂದ 2 ತಿಂಗಳ ಒಳಗಡೆ ಈ ಪರ್ಸನ್ ಯಾವಾಗ ಬೇಕಾದರೂ ನಿಮ್ಮ ಹತ್ರ ಬಂದು ಮಾತಾಡ್ಬೋದು, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಹೇಳ್ಕೊಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೋಡೋಣ ಏಂಜಲ್ಸಿಂದ ಏನಾದರೂ ಇದೆಯಾ ಅಂತ. ಇಫ್ ಯು ಬಿಲೀವ್, ನೀವೇನಾದರೂ ಈ ಪರ್ಸನ್ನ ನಂಬಿದ್ರೆ ಅಥವಾ ಈ ಪರ್ಸನ್ ರೈಟ್, ಇವರು ತಪ್ಪು ಮಾಡಿಲ್ಲ, ಇವರು ಬಂದರೂ ಕೂಡ ನನ್ನ ಇಷ್ಟಪಡ್ತಾರೆ, ಇವ್ರು ನನ್ನ ಜೊತೆ ಇರ್ತಾರೆ ಅಂತ ಅಂದರೆ ನೀವು ನಂಬಿದ್ರೆ ಇದು ವರ್ಕ್ ಆಗುತ್ತೆ ಈ ರಿಲೇಷನ್ಶಿಪ್ ಅನ್ನೋವಂಥದ್ದು ಬರ್ತಾ ಇದೆ. ಸೊ ನಂಬಿಕೆ ಇರಲಿ, ನೀವೇನು ಮಾಡ್ತಿದ್ದೀರಾ ಅದು ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ಚೂಸ್ ಮಾಡಿ ಈ ಪರ್ಸನ್ನ ನೀವು ಬೇಕಾ ಬೇಡವಾ ಅನ್ನೋದ್ರ ಮೇಲೆ ನೀವು ಪಡಿಬೋದು. ಬಟ್ ಬಿಲೀವ್ ಇದ್ದರೆ, ನಿಮಗೆ ಈ ಪರ್ಸನ್ ಬರ್ತಾರೆ ಇರ್ತಾರೆ ಅಂತ ಬಿಲೀವ್ ಇದ್ದರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ಪು ವರ್ಕ್ ಆಗುತ್ತೆ. ಓಕೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇನ್ ಕೇಸ್ ನಿಮಗೆ ಇಲ್ಲಿ ಗೊಂದಲ ಆಗ್ತಾ ಇದೆ ಅಥವಾ ನಿಮಗೆ ಈ ಪರ್ಸನ್ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ ಅಥವಾ ಮಾತಾಡೋದಕ್ಕೆ ಕನ್ವೆ ಮಾಡೋದಕ್ಕೆ ಏನೋ ಟ್ರೈ ಮಾಡ್ತಿದ್ದಾರೆ ಅಂತ ಅಂದರೆ ನಿಮಗೆ ಇಲ್ಲಿ ಏನೋ ಒಂದು ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಸಿಗ್ತಿಲ್ಲ, ಡೆಸಿಷನ್ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಯಾರಾದರೂ ಫ್ರೆಂಡ್ ಹೆಲ್ಪನ್ನ ತೊಗೊಳ್ಳಿ. ಅಥವಾ ನೀವು ಆ ಪರ್ಸನ್ನ ಮಾತಾಡಿಸ್ಬೇಕು, ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಮ್ಯೂಚುವಲ್ ಫ್ರೆಂಡ್ ಅಂತ ಇದ್ದರೆ ಆ ಪರ್ಸನ್ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಸಿಗ್ತಿಲ್ಲ ಅಂತ ಅಂದರೆ ಮ್ಯೂಚುವಲ್ ಫ್ರೆಂಡಿಂದ ನೀವು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಒಂದು ಮೆಸೇಜ್ ಏನು ಬರ್ತಿದೆ ಅಂದರೆ ಯಾರನ್ನಾದರೂ ಹೆಲ್ಪನ್ನ ಕೇಳಿದ್ರೆ ನಿಮ್ಮ ಒಂದು ರಿಲೇಷನ್ಶಿಪ್ಪು ವರ್ಕ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಲಾಸ್ಟ್ ಒಂದು ಫೈನಲ್ ಕಾರ್ಡ್ ತೆಗಿಯೋಣ. ಓಕೆ, ಲುಕ್ ಫಾರ್ ಎ ಸೈನ್. ಓಕೆ, ನೀವೇನಾದರೂ ಈ ಪರ್ಸನ್ಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ಅಥವಾ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನೀವಿದ್ದರೆ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಅದು ನಿಮಗೆ ಸೈನ್ಸ್ ಆಗಿ ಕಾಣಿಸುತ್ತೆ. ಅಂದರೆ ನೀವೆಲ್ಲೋ 10:10, 11:11 ಅಂತ ಏಂಜಲ್ಸ್ ನಂಬರ್ಸ್ನ ನೋಡೋದು ಅಥವಾ ಫೆದರ್ನ ನೋಡೋದು ಅಥವಾ ನಿಮಗೆ ಕೆಲವೊಂದು ಸೆಟ್ ಆಫ್ ಮೆಸೇಜಸ್ ನಿಮ್ಮ ಕಣ್ಣಿಗೆ ಕಾಣಿಸೋದು, ಈ ಥರ ಎಲ್ಲ ಇದ್ದರೆ ಈ ಪರ್ಸನ್ನು ನಿಮ್ಮ ಹತ್ರ ಬರ್ತಾರೆ, ನಿಮಗೆ ಪಾಸಿಟಿವ್ ಸೈನ್ ಕಾಣಿಸುತ್ತೆ. ಆ ಒಂದು ಸೈನೇ ನಿಮಗೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅನ್ನೋದಕ್ಕೆ ಒಂದು ವೇ. ಓಕೆ, ಸೊ ಈ ಪರ್ಸನ್ ಇನ್ಶಿಯಲ್ ಬಂದು HPRSABCVWKL ಆಗಿರುತ್ತೆ ಈ ಒಂದು ಇನ್ಶಿಯಲ್. ಸೊ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.